ಹಲೋ ಫ್ರೆಂಡ್ಸ್, ಪುಟ್ಟಕ್ಕನ ಮಕ್ಕಳು ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಅವ್ರಿಗೆಲ್ಲ ಶೇರ್ ಮಾಡಿ. ಟಿವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಬೇಗ ಸಿಗುತ್ತೆ ಫ್ರೆಂಡ್ಸ್. ಈ ಕಡೆ ಫಸ್ಟ್ ಸೀನಲ್ಲಿ ರಾಜೇಶ್ವರಿ ಅವರು ದೇವ್ರೆ ನಂಗೆ ಯಾವುದು ದೇವ ಮೆಟ್ಕೊಳ್ದಿರೋ ಥರ ನೋಡ್ಕೊಳ್ಳವ ಅಂತ ಅಂದ್ಬಿಟ್ಟು ವಿಭೂತಿ ಎಲ್ಲ ಇಟ್ಕೊಂಡು ಕತ್ತಿಗೆ ನಿಂಬೆಹಣ್ಣಿನ ಹಾರ ಎಲ್ಲ ಹಾಕ್ಕೊಂಡಿರ್ತಾರೆ. ಆಗ ಕಾಳಿ ಅವ್ರು ಬಂದ್ಬಿಟ್ಟು ಇಷ್ಟೊಂದು ದೇವ್ರ ಹೆಸರು ನೀವು ಹೇಳಿದ್ದು ಇವತ್ತೇ ನಾನು ಕೇಳಿದ್ದು ಅಂತ ಹೇಳ್ಬಿಟ್ಟು ತಾಯ್ತ ತಂದಿದ್ದೀನಿ, ನೀವು ಅದನ್ನು ಕಟ್ಕೊಳ್ಳಿ ಅಂತ ಕೊಟ್ಟಾಗ ಆಗ ರಾಜೇಶ್ವರಿ ಅವರು ನನಗೆ ಬೇವಿನ ಸೊಪ್ಪಿಂದ ಹೊಡಿಯೋ ಅಂತ ಹೇಳ್ಬಿಟ್ಟು ಆಗ ಕಾಳಿ ಅವರು ಬೇವಿನ ಸೊಪ್ಪಿಂದ ಅವ್ರಿಗೆ ಹೊಡಿತಾ ಇರ್ತಾರೆ. ಈ ಕಡೆ ರಾಧಾ ಅವರು ಮಾವ ಹ್ಯಾಪಿ ಫಾದರ್ಸ್ ಡೇ ಮಾವಯ್ಯ ಅಂತ ವಿಶ್ ಮಾಡ್ತಾರೆ. ಆಗ ವಸುಗೆ ವಿಡಿಯೋ ಕಾಲ್ ಮಾಡಿ ಆಗ ವಸು ಅವರು ನಾನೇ ಕಾಲ್ ಮಾಡಬೇಕು ಅಂತ ಇದ್ದೆ ಅಂತ ಹೇಳಿದಾಗ ಆಗ ವಸು ಅವರು ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಅದೇ ಟೈಮ್ಗೆ ಸ್ನೇಹ ಮತ್ತು ಕಂಠಿಯನ್ನು ಅಲ್ಲಿಗೆ ಬರ್ತಾರೆ. ಯಾರು ವಸುನ ಮಾತಾಡ್ತಿರೋದು ಅಂತ ಈಸ್ಕೊಂಡು ಆಗ ವಸು ಅವರು ಎಲ್ಗೋ ಹೊರಟಿರೋ ಥರ ಇದೆ, ಎಲ್ಲಿಗೆ ರೆಡಿ ಆಗಿದ್ದೀರಾ ಅಂತ ಕೇಳಿದಾಗ ಆಗ ಕಂಠಿ ಅವರು ನಾವು ಮಾವನ ಮನೆಗೆ ಹೋಗಿ ಹೊರಟಿದ್ದೀವಿ. ಆಗ ವಸು ಅವರು ಪುಟ್ಟಕ್ಕನ ಮನೇಲಿ ಎಲ್ಲರೂ ಕೇಳಿದೆ ಅಂತ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಸೀಮಂತಕ್ಕೆ ಬರ್ತೀರಾ ಅಲ್ವಾ ಅಂತ ಕೇಳಿದಾಗ ಆಗ ರಾಧಾ ಅವರು ಮನೆ ಮಗಳು ಸೀಮಂತಕ್ಕೆ ಎಲ್ಲರೂ ಬಂದೇ ಬರ್ತೀವಿ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ಟಿಫನ್ ಮಾಡ್ದೇನವ್ವ ಅಂತ ಕೇಳ್ತಾರೆ. ಆಗ ಇಲ್ಲ ಹಾಲು ಕೊಟ್ಟೆ ಅಂತ ವಸು ಅವ್ರು ಹೇಳಿದಾಗ ಯಾಕೆ ಟಿಫನ್ ಮಾಡೋದೆಲ್ಲ ಮರ್ತ್ಬಿಟ್ಟಿದ್ಯಾ, ಇಷ್ಟೊತ್ತಾದರೂ ಮಾಡಿಲ್ಲ ಅಂತ ಕೇಳಿದಾಗ ಆಗ ವಸು ಅವರು ಅಪ್ಪಯ್ಯಂಗೆ ವಿಶ್ ಮಾಡೋಕ್ಕೆ ಅಂತ ಕಾಲ್ ಮಾಡಿದೆ. ಆಗ ವಸು ಅವರು ಅಪ್ಪಯ್ಯ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು ಆಗ ಅವರಪ್ಪ ಹೋಗಿ ಟಿಫನ್ ಮಾಡೋ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು ಅವ್ವ ನಾವು ನಮ್ಮ ಅವ್ವನ ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದಾಗ ಆಗ ಬಂಗಾರಮ್ಮನವರು ಹೋಗ್ಬೇಡ ಅಂತ ಹೇಳಲ್ಲ, ಬೇಗ ಹೋಗಿ ಬಂದ್ಬಿಡು, ಓದ್ಕೋಬೇಕಲ್ಲವ ಅದಕ್ಕೆ ಹೇಳಿದ್ದು. ಈ ಕಡೆ ಕಾಳಿ ಅವರು ಸಹನ ನಿಜವಾಗ್ಲೂ ಬಂದಿದ್ಲ ಅಕ್ಕ ಅಂತ ಕೇಳಿದಾಗ ಆಗ ರಾಜೇಶ್ವರಿ ಅವರು ಕಾಟರಮ್ಮನ ಮೇಲೆ ಆಣೆಗೂ ಬಂದಿದ್ಲು ಕಣೋ ಅವಳು, ಸಹನ ಬಂದ್ಬಿಟ್ಟು ನಮ್ಮಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀನು ಗುಂಡಿ ತೋಡ್ಬಿಡ್ತೀನಿ ಅಂತ ಹೇಳಿದ್ಲು ಕಣ್ಲ. ಯಾವಾಗ ಏನಾಯ್ತಿನೋ ಗೊತ್ತಿಲ್ಲ, ಅವಳು ನನ್ನ ಮೇಲೆ ಸಾನೆ ದ್ವೇಷ ಇಟ್ಕೊಂಡವಳೆ, ಮಳ್ಳಿ ಅಂತಿದ್ಲು. ಇವಾಗ ಗಾಳಿ ಆದಮೇಲೆ ಆಗ ಕಾಳಿ ಅವರು ಸಹನ ಏನು ಆ ಥರ ಏನಲ್ಲ. ಆಗ ರಾಜಿ ಅವರು ನಿಂಗೂ ಅವಳು ಮೆಟ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ, ಇರು ನಿಂಗೂ ನಾನು ನಿಂಗೆ ತೀರ್ಥ ಹಾಕ್ತೀನಿ ಅಂತ ಅಂದ್ಬಿಟ್ಟು ಬೇವಿನ ಸೊಪ್ಪು ನೀರು ಎತ್ಕೊಂಡು ಹಾಕ್ತಾರೆ. ಈ ಕಡೆ ಸಹನ ಅವರು ಅವ್ರ ಅಂಗಡಿ ಹಾಕ್ಕೊಂಡಿರ್ತಾರಲ್ಲ ಅದಕ್ಕೆ ಪೂಜೆ ಮಾಡಿಕೊಂಡು ಅವ್ವ ನಾನು ನಿನ್ನ ಸತ್ತೋಗಿರೋ ಸಹನ ಬಂದು ಮರು ಜನ್ಮ ತಗೋತಾ ಇದ್ದೀನಿ, ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಕಣವ್ವ ಅಂತ ಅಂದ್ಬಿಟ್ಟು ಅವ್ರ ಫೋಟೋಗೆ ನಮಸ್ಕಾರ ಮಾಡಿಕೊಂಡು ಅವ್ರು ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರ ತಳ್ಳೋ ಗಾಡಿ ಕ್ಯಾಂಟೀನ್ ಮೇಲೆ ಅವ್ರ ಫೋಟೋ ಇರುತ್ತಲ್ಲ ಪುಟ್ಟಾಕೊಂಡು ಅದ್ರ ಮೇಲೆ ಹೇಳ್ಕೊಂಡು ನಿಂತಿರ್ತಾರೆ. ಈ ಕಡೆ ಪುರ್ಸಿ ಅವರು ನಂಜಪ್ಪ ಗೋಪಾಲ್ ಅವ್ರಿಗೆ ಒಂದು ಫೋಟೋ ಬೇಕು ಅಂತ ಕೇಳಿಬಿಟ್ಟು ಫೋಟೋ ಹೊಡ್ಕೊತಾರೆ. ಆಗ ಗೋಪಾಲ್ ಅವರು ಏನಕ್ಕೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಯಾಕೋ ನನ್ನ ಫೋಟೋ ನಿನ್ನ ಹತ್ರ ಇರಲಿಲ್ವಾ ಅಂತ ಗೋಪಾಲ್ ಅವ್ರು ಕೇಳಿದಾಗ ಇಲ್ಲ ಇತ್ತು, ಹಳೆ ಫೋಟೋ ಮಾತ್ರ ಇತ್ತು ಅಂತ ಹೇಳ್ತಾರೆ. ಆಗ ಅದೇ ಟೈಮ್ಗೆ ಸ್ನೇಹ ಮತ್ತು ಕಂಟಿನ್ಯೂ ಅಲ್ಲಿಗೆ ಬರ್ತಾರೆ. ಆಗ ಸ್ನೇಹ ಅವರು ಕುರ್ಸಿ ಸುಮಾ ಇಬ್ಬರು ನೀವು ಇವತ್ತು ಕಾಲೇಜ್ಗೆ ಬಂಕ್ ಹಾಕಬೇಕಾಗುತ್ತೆ ಅಂತ ಕೇಳಿದಾಗ ಆಗ ಸುಮಾ ಅವರು ಅಕ್ಕ ನೀನು ಮಾತು ಹೇಳ್ತಿದ್ಯಾ, ನೀನು ಹೇಳಿದ್ಮೇಲೆ ನಾನು ಇವತ್ತು ಕ್ಲಾಸ್ಗೆ ಹೋಗಲ್ಲ. ಆಗ ಸ್ನೇಹ ಅವರು ಕುರ್ಸಿ ಬೇಕ್ರಿಗೆ ಹೋಗಿ ಕೇಕ್ ತಗೋಬಾ ಯಾಕೆ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಇವತ್ತು ಫಾದರ್ಸ್ ಡೇ, ಆಗ ಸ್ನೇಹ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದಾಗ ಆಗ ಸುಮಾ ಅವರು ಏನು ಹೇಳ್ತಿದ್ಯಾ ಅಕ್ಕ ಅಂತ ಕೇಳಿದಾಗ ಈ ಕಡೆ ನಂಜಮ್ಮ ಅವರು ವಸುಗೆ ನೀನೇ ಫೋನ್ ಮಾಡಿ ಕರೆದಿದ್ಯಲ್ಲವ ನಿಮ್ಮ ಅವ್ವನ್ನ, ಏನಕ್ಕೆ ಬರಲ್ವ ಅಂತ ಕೇಳಿದಾಗ ನಾನು ಕರೆಯೋದನ್ನು ಕರೆದಿದ್ದೀನಿ, ಬರೋದು ಬಿಡೋದು ಅವ್ರು ಬಿಟ್ಟಿದ್ದು ಅಂತ ಹೇಳಿದಾಗ ಆಗ ವಸು ನಾನು ಅವ್ರ ಜೊತೆ ಮಾತಾಡಿದ್ದು ನೋಡಿದ್ರೆ ಅವ್ರು ಬರ್ತಾರಾ ಇಲ್ವೋ ಅನ್ನೋದೇ ಸಂಶಯ ನನಗಿದೆ ಅತ್ತೆ ಅಂತ ಹೇಳಿದಾಗ ಆಗ ಶಶಿಕಲಾ ಅವರು ಎದ್ದು ನಿಂತ್ಕೊಂಡು ಏನಾಯ್ತವ ಶಶಿ ಅಂತ ನಂಜವ್ವ ಅವ್ರು ಕೇಳಿದಾಗ ನಾನು ಈ ಮನೇಲಿರೋದ್ರಿಂದ ತಾನೇ ಅವರವ್ವ ಬರ್ತಿಲ್ಲ, ನಾನೇ ಈ ಮನೆಯಲ್ಲಿ ಇರೋದಿಲ್ಲ, ಅವಾಗ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಮನೆಯಿಂದ ಅಂತ ಹೊರಡ್ತಾರೆ. ಆಗ ವಸು ಅವರು ಅತ್ತೆ ನೀವು ನನಗೋಸ್ಕರ ಮನೆ ಬಿಟ್ಟು ಹೋಗೋದು ಏನು ಬೇಡ, ಅವ್ವ ಏನು ನಿರ್ಧಾರ ತೊಗೊಂಡು ಬರ್ತಾರೋ ಇಲ್ವೋ ಅದು ಅವ್ರು ಬಿಟ್ಟಿದ್ದು ಅಂತ ಹೇಳಿದಾಗ ವಸು ಅವರು ಆ ಕಡೆ ಹೋಗ್ತಾರೆ. ಆಗ ಶಶಿಕಲಾ ಅವರು ಏನು ನೀನೇನು ನಂಜವ್ವ ಅವ್ರ ಮುಂದೆ ಹೋಗು ಅಂತ ಹೇಳ್ಬಿಟ್ಟಲ್ಲ ಅಂತ ಕೇಳಿದಾಗ ಆಗ ನಂಜವ್ವ ಅವರು ಅತಿಯಾಗಿ ಆಡಿದ್ರೆ ನೀನು ಹಂಗೇನೆ ಸೀಮಂತ ದಿನ ನೋಡ್ತಾ ಇರು ಏನಾಗುತ್ತೆ ಅಂತ
ಆಗ ನಂಜವ್ವ ಅವರು ಇವಳು ತಾಯಿ ಎಲ್ಲ ಅಂತ ಅಂದಮೇಲೆ ಸೀಮಂತ ಹೆಂಗೆ ಮಾಡ್ಕೋತಾಳೆ, ಇವಳು ಬಾಳಿಲ್ಲೇ ಅಂತ ಹೇಳ್ಬಿಟ್ಟು ಆ ಹೊಟ್ಟೆನಲ್ಲಿರೋ ಮಗುನ ಅವಳು ಭೂಮಿಗೆ ಬರೋಕ್ಕಿಂತ ಮುಂಚೆನೇ ಏನಾದ್ರು ಮಾಡಿ ಮುಗಿಸ್ತೀನಿ, ನೋಡ್ತಾ ಇರು. ಅದನ್ನು ಹೇಳಿದ್ದನ್ನು ಕೇಳಿ ಶಶಿಕಲಾ ಅವರು ತುಂಬ ಖುಷಿ ಪಡ್ತಾರೆ. ಫ್ರೆಂಡ್ಸ್, ಈ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ಟಿವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ ಸಿಗುತ್ತೆ ಫ್ರೆಂಡ್ಸ್.